ಧರ್ಮಸ್ಥಳದಲ್ಲಿ ನಡೆದಿರೋದು ಸೌಜನ್ಯನ ಬಗ್ಗೆ ಸಮೀರ್ ಎಮ್ಡಿ ಅವರು ಒಂದು ಅದ್ಭುತವಾಗಿರೋ 39 ನಿಮಿಷ ವಿಡಿಯೋ ಮಾಡಿದ್ರು. ಇನ್ನು ಸ್ವಲ್ಪ ಜನ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಮೀರ್ ಎಮ್ಡಿ ಅವ್ರ ವಿರುದ್ಧ ಪೋಸ್ಟ್ ಹಾಕ್ತಿದ್ದಾರೆ. ಏನಂದ್ರೆ ಸಮೀರ್ ಎಮ್ಡಿ ಅವರು ಇಸ್ಲಾಂ ಧರ್ಮದಿಂದ ಬಂದ್ಬಿಟ್ಟು ಅವರಿಗೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಮಂಜುನಾಥ ದೇವಸ್ಥಾನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಅವ್ರ ಬಗ್ಗೆ ಏನಂತ ತಿಳ್ಕೊಳ್ಳಿ, ಅವ್ರು ಹೇಳಿರೋ ಕಾರಣಕ್ಕೆ ಎಲ್ಲರೂ ನಂಬೇಡಿ ಅಂತ ಹೇಳಿ. ಯಾಕೆ ಈ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದೇ ತಪ್ಪ? ನೀವು ವಿಡಿಯೋ ನೋಡಿದ್ರೆ ಪೂರ್ತಿಯಾಗಿ ಗೊತ್ತಾಗಿರುತ್ತೆ ನಿಮಗೆ. ಅವ್ರು ಯಾವುದೇ ರೀತಿ ಒಂದು ಹಿಂದೂ ಧರ್ಮ ಆಗಲಿ ಮಂಜುನಾಥ ದೇವಸ್ಥಾನದ ಆಗಲಿ ವಿರುದ್ಧ ಮಾತಾಡಿಲ್ಲ, ಅದು ಅವ್ರ ಟಾರ್ಗೆಟ್ ಆಗಿಲ್ಲ. ಅವ್ರು ಹೇಳೋದೇನಂತಂದ್ರೆ ಆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ ಸೌಜನ್ಯ ಅಷ್ಟೇ ಅಲ್ಲ, ಸೌಜನ್ಯನ ಬಿಟ್ಟು ಮತ್ತೆ ಬೇರೆ ಬೇರೆ ತುಂಬಾ ಜನರಿಗೆ ಅನ್ಯಾಯ ಆಗಿದೆ. ಅಲ್ಲಿ ನಡೆದಿರೋ ಅನ್ಯಾಯದ ವಿರುದ್ಧ ಅವರು ಮಾತೆತ್ತಿದ್ದಾರೆ. ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗಬೇಕು. ಇನ್ನು ಈ ಒಂದು ಜಗಳದಲ್ಲಿ ತಂದ್ಬಿಟ್ಟು ಈ ಒಂದು ಕೇಸಲ್ಲಿ ಹಿಂದೂ ಮುಸ್ಲಿಂ ವಿವಾದನ ತಂದು ಹಾಕಿದ್ರೆ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ? ಕೆಲವೊಂದಿಷ್ಟು ಜನ ಕೇಳ್ತಿದ್ದಾರೆ, ಮಂಜುನಾಥ ದೇವಸ್ಥಾನವನ್ನ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳ್ತಿರೋ ಈ ಸಮೀರ್ಗೆ ಒಂದು ಮಸೀದಿ ಮತ್ತು ಚರ್ಚ್ ಎಲ್ಲ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳೋ ಧೈರ್ಯ ಇದೆ ಅಂತೆ. ಪ್ರತಿಯೊಂದು ಏನೇನು ಹೇಳಬೇಕು, ಯಾವ್ಯಾವ ಅನ್ಯಾಯದ ವಿರುದ್ಧ ಅವರು ಮಾತಾಡ್ತಾರೆ. ಅವರು ಮಾತಾಡ್ಬೇಕಾದ್ರೆ ನೀವು ಯಾರೋ ಗೊತ್ತಿಲ್ಲದೆ ಬಂದ್ಬಿಟ್ಟು ಇಲ್ಲಿ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಯಾವುದು ಸಾಧ್ಯ ಆಗೋದಿಲ್ಲ. ಮತ್ತೆ ಈ ಕಾರಣಕ್ಕೆ ನಮ್ಮ ದೇಶದಲ್ಲಿ ಏನು ಜಾತಿ ಧರ್ಮ ಭೇದ ಭಾವ ಇದೊಂದು ಏನು ಜಗಳ ನಡೀತದೆ ಅಲ್ಲ, ಈ ಕಾರಣಕ್ಕೆ 13-14 ವರ್ಷ ಆದ್ರೂ ಕೂಡ ಆ ತಾಯಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ. ಇಲ್ಲಿ ಧರ್ಮವನ್ನ ಬಿಟ್ಟು ಮಾನವೀಯತೆ ಕಡೆ ನೋಡಿ. ನಾನು ಒಬ್ಬ ಹಿಂದೂ ಧರ್ಮದವನೇ, ನನಗೂ ಕೂಡ ಕಮೆಂಟ್ಸ್ ಹಾಕ್ತಿರ್ತೀರಾ, ಹಾಕಿ.